ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ವಾಸುದೇವ್ ಮಾರ್ನಾಡ್. ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ವಿಧೇಯಕ ಮಂಡನೆ ಆಗಿದೆ. ಬಜೆಟ್ ಮೇಲಿನ ಚರ್ಚೆಯ ನಡುವೆ ವಿಧೇಯಕ ಮಂಡನೆ ಮಾಡಲಾಗಿದೆ. ವಿಧಾನಸಭೆಯಲ್ಲಿ ವಿಧೇಯಕವನ್ನು ಮಂಡಿಸಿದ್ದಾರೆ ಎಚ್.ಕೆ. ಪಾಟೀಲ್. ಈವರೆಗೂ ಎಸ್ಸಿ ಎಸ್ಟಿಗಳಿಗೆ ಮಾತ್ರ ಮೀಸಲಾತಿ ಇತ್ತು ಗುತ್ತಿಗೆಗಳಲ್ಲಿ. ಇದೀಗ ಪ್ರವರ್ಗ 2ಬಿಗೂ ಕೂಡ ಬರುವಂತೆ ಮುಸ್ಲಿಮರಿಗೆ ಅವಕಾಶ ಮಾಡಿಕೊಡಲಾಗಿದೆ. ಸರ್ಕಾರಿ ಕಾಮಗಾರಿಗಳ ಪೈಕಿ 4% ಮೀಸಲಾತಿಯನ್ನು ಮುಸ್ಲಿಮರಿಗೆ ಅಂದರೆ ಪ್ರವರ್ಗ 2B ಇದಕ್ಕೆ ಕಲ್ಪಿಸಬೇಕು ಅಂತ ಹೇಳಿ ಈ ಬಾರಿಯ ಬಜೆಟ್ನಲ್ಲೂ ಕೂಡ ಹೇಳಲಾಗಿತ್ತು. ಈಗ ಕಾನೂನಾತ್ಮಕವಾಗಿ ಇದನ್ನು ತರೋದಕ್ಕೆ ಸರ್ಕಾರ ಮುಂದಾಗಿದೆ. ಒಂದು ಕಡೆ ವಿರೋಧ ಪಕ್ಷಗಳಿಂದ ಭಾರೀ ವಿರೋಧ ವ್ಯಕ್ತವಾಗ್ತಾ ಇದೆ. ಇದರ ಮಧ್ಯೆ ಮೀಸಲಾತಿ ವಿಧೇಯಕವನ್ನು ಮಂಡನೆ ಮಾಡಲಾಗಿದೆ. ಆಯೋಗದ ವ್ಯವಹಾರ ನಿರ್ವಹಣೆ ಮತ್ತು ಹೆಚ್ಚುವರಿ ಪ್ರಕಾರ್ಯಗಳು ತಿದ್ದುಪಡಿ ವಿಧೇಯಕವನ್ನು ಈ ಸಂದರ್ಭದಲ್ಲಿ ತುರ್ತಾಗಿ ಹಾಗೂ ಅತ್ಯಂತ ಅನಿವಾರ್ಯ ಅವಶ್ಯಕ ಅನ್ನೋದನ್ನು ಪರಿಗಣಿಸಿ ಈ ಒಂದು ಸಣ್ಣ ಪ್ರಮಾಣದ ತಿದ್ದುಪಡಿಗಳನ್ನು ತಂದಿದ್ದೇವೆ. ಇದರಲ್ಲಿ ಇನ್ನೂ ಹೆಚ್ಚಿನ ತಿದ್ದುಪಡಿ ಸಾಧ್ಯವೇ ಅನ್ನೋದ್ರ ಬಗ್ಗೆ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಆದರೆ ಈಗೆಲ್ಲ ನಡೆದಿರ್ತಕ್ಕಂಥ ಒಂದು ವ್ಯವಸ್ಥೆಯ ಹಿನ್ನೆಲೆಯೊಳಗೆ ನಾವು ತಕ್ಷಣ ಈ ಲೋಕಸೇವಾ ಆಯೋಗಕ್ಕೆ ಒಂದು ರೀತಿ ಚಿಕಿತ್ಸೆ ನೀಡಬೇಕು ಅನ್ನುವಂಥ ಉದ್ದೇಶದಿಂದ ಚಿಕಿತ್ಸೆ, ಐ ವಿಲ್ ನಾಟ್ ಸೇ ಇಟ್ ಈಸ್ ಎ ಮೇಜರ್ ಸರ್ಜರಿ, ಬಟ್ ಇಟ್ ಈಸ್ ನೌ ಬೀಯಿಂಗ್ ಟ್ರೀಟೆಡ್. ಅಧ್ಯಕ್ಷ, ಏನಾಗಿತ್ತು ಅಂದರೆ ಅದು ಎಲ್ಲರ ಗಮನ ಆ ಕಡೆ ಹೋಗಿಲ್ಲ. ಕಂಟ್ರೋಲರ್ ಅಂದರೆ ಯಾರು, ಜಾಯಿಂಟ್ ಕಂಟ್ರೋಲರ್ ಅಂದರೆ ಯಾರು, ಅವರ ಅನುಪಸ್ಥಿತಿಯಲ್ಲಿ ಏನು ಸನ್ನಿವೇಶ ಸೃಷ್ಟಿಯಾಗುತ್ತೆ, ಅವಾಗೇನಾಗುತ್ತೆ, ಇವು ಸಹಿತ ಸಮಸ್ಯೆ ಆಗಿಬಿಟ್ಟಿದ್ದು. ಆದ್ದರಿಂದ ಈ ಒಂದು ತಿದ್ದುಪಡಿ ಕಾನೂನಿನಲ್ಲಿ ನಾವು ಪರೀಕ್ಷಾ ನಿಯಂತ್ರಕ ಅಂದರೆ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್, ಜಾಯಿಂಟ್ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಅಂದರೆ ಯಾರು ಅನ್ನುವಂಥ ಡೆಫಿನೇಷನನ್ನು ಇದರಲ್ಲಿ ನಾವು ಕೊಡ್ತಾ ಇದ್ದೀವಿ. ವಿ ಹ್ಯಾವ್ ನೌ ಡಿಫೈನ್ಡ್ ದ ವರ್ಡ್ಸ್ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಆ್ಯಂಡ್ ಜಾಯಿಂಟ್ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್. ಇನ್ನೊಂದು, ಈ ಆಯೋಗ ತೆಗೆದುಕೊಳ್ತಕ್ಕಂಥ ನಿರ್ಣಯ ಇದ್ವಲ್ರಿ, ಅದೇನು ಮಾಡಿದರು, ಸರ್ಕ್ಯುಲೇಷನ್ ಸಿಸ್ಟಮ್ ಬೈ ರೊಟೇಷನ್ ಸರ್ಕ್ಯುಲೇಷನ್ ಸಿಸ್ಟಮ್ ಮೇಲೆ ಅವನ್ನ ಎಲ್ಲರಿಗೂ ಕಳಿಸ್ತಿದ್ರು. ಆದರೆ ಒಬ್ಬರು 15 ದಿವಸ ಕಳಿಸ್ತಿದ್ದಿಲ್ಲ, ಒಂದು ತಿಂಗಳು ಕಳಿಸ್ತಿದ್ದಿಲ್ಲ, ತಮ್ಮ ಹತ್ರ ಇಟ್ಕೊಂಡು ಬಿಟ್ಟಿರ್ತಿದ್ರು. ಆಮೇಲೆ ಮೊನ್ನೆ ಮಂಡಿಸಿದಂಥ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ಇದರ ಪ್ರಸ್ತಾವವನ್ನು ಮಾಡಿದರು. ಆದರೆ ವಿರೋಧ ಪಕ್ಷಗಳು ಭಾರೀ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಯಾಕೆ? ನಮ್ಮ ದೇಶದಲ್ಲಿ ಧರ್ಮದ ಆಧಾರದಲ್ಲಿ ಮೀಸಲಾತಿಯನ್ನು ಕೊಡಬಾರ್ದು. ಈ ಹಿಂದಿನ ಬಿಜೆಪಿ ಸರ್ಕಾರ ಮೀಸಲಾತಿಯನ್ನು, ಅದರಲ್ಲೂ ಧರ್ಮದ ಆಧಾರದಲ್ಲಿ ಮೀಸಲಾತಿ ಕೊಡೋದಿದೆಯಲ್ಲ, ಅದನ್ನು ವಿರೋಧ ಮಾಡಿತ್ತು. ಆದರೆ ಇಲ್ಲಿ ಮೀಸಲಾತಿಗೆ ಹೊಸ ಮೀಸಲಾತಿ ಅಂದರೆ ಗುತ್ತಿಗೆಯಲ್ಲೂ ಕೂಡ ಮೀಸಲಾತಿ. ಈ ಹಿಂದೆ ಎಸ್ಸಿ ಎಸ್ಟಿಗಳಿಗೆ ಮೀಸಲಾತಿಯನ್ನು ಕೊಡ್ತಾ ಇತ್ತು, ಅದು ಗುತ್ತಿಗೆಯಲ್ಲಿ. ಆದರೆ ಈಗ ಮುಸ್ಲಿಮರನ್ನು ಸೇರಿಸಲಾಗಿದೆ. ಡಿ.ಕೆ. ಶಿವಕುಮಾರ್ ಹೇಳಿದ್ರು, ಜೊತೆಗೆ ಸರ್ಕಾರದಿಂದ ಅನೇಕರು ಹೇಳಿದ್ರು, ಯಾಕ್ರಿ ಅಲ್ಪಸಂಖ್ಯಾತರಿಗೆ ಕೊಟ್ಟಿರೋದು, ಯಾಕೆ ಅಲ್ಪಸಂಖ್ಯಾತರನ್ನ ಮುಸ್ಲಿಮರು ಅಂತ ಮಾತ್ರ ನೀವು ಪ್ರತ್ಯೇಕಗೊಳಿಸ್ತಾ ಇದ್ದೀರಿ? ಆ ಅಲ್ಪಸಂಖ್ಯಾತರಲ್ಲಿ ಜೈನರು ಬರ್ತಾರೆ, ಬೌದ್ಧಿಸ್ಟ್ಗಳು ಬರ್ತಾರೆ, ಕ್ರಿಶ್ಚಿಯನ್ರು ಬರ್ತಾರೆ, ಇವರೆಲ್ಲ ಅಲ್ಪಸಂಖ್ಯಾತರಲ್ವಾ? ಕೇವಲ ಯಾಕೆ ಮುಸ್ಲಿಮರನ್ನ ಮಾತ್ರ ನೀವು ಪರಿಗಣಿಸ್ತಾ ಇದ್ದೀರಿ ವಿರೋಧ ಪಕ್ಷದವರು? ಇದು ನೀವು ಮಾಡ್ತಾ ಇರೋದು ಮುಸ್ಲಿಮರನ್ನ ವಿರೋಧ ಮಾಡುವಂಥ ತಂತ್ರ ಅಂತ ಹೇಳ್ತಾ ಇದ್ದಾರೆ. ಆದರೆ ವಿರೋಧ ಪಕ್ಷದವರು ಅಂದರೆ ಬಿಜೆಪಿ ಪ್ರಮುಖವಾಗಿ ಇದನ್ನು ಖಂಡ ತುಂಡವಾಗಿ ವಿರೋಧ ಮಾಡ್ತು. ಈ ಮೀಸಲಾತಿಯನ್ನೇ ಖಂಡ ತುಂಡವಾಗಿ ವಿರೋಧ ಮಾಡ್ತು. ಈ ಹಿಂದೆ ಕಾಂಗ್ರೆಸ್ನ ಜೊತೆಗೆ ಅಲ್ಪಸಂಖ್ಯಾತರು ಅಂದರೆ ಮುಸ್ಲಿಮರು ನಿಂತಿದ್ರು, ವೋಟ್ ಹಾಕಿದ್ರು. ಆ ವೋಟ್ ಬ್ಯಾಂಕನ್ನು ಭದ್ರ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಈ ತಂತ್ರವನ್ನು ಮಾಡ್ತಾ ಇದೆ. ಇದು ಸಂವಿಧಾನ ವಿರೋಧಿ. ಧರ್ಮದ ಆಧಾರದಲ್ಲಿ ಮೀಸಲಾತಿಯನ್ನು ಕೊಡೋ ಹಾಗೆ ಇಲ್ಲ. ಜೊತೆಗೆ ಇಲ್ಲಿ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಕೊಡೋದ್ರಿಂದ ಎಸ್ಸಿ ಎಸ್ಟಿ ಮೀಸಲಾತಿಯಲ್ಲೂ ಕೂಡ ಕಟ್ ಡೌನ್ ಆಗುತ್ತೆ, ಅವರ ಮೇಲೆ ಪರಿಣಾಮ ಬೀರುತ್ತೆ. ಹೀಗಿರುವಾಗ ಇದು ಎಸ್ಸಿ ಎಸ್ಟಿ ವಿರೋಧ ಕೂಡ ಹೌದು. ಈ ಸರ್ಕಾರ ಈ ಹಿಂದೆ ಎಸ್ಸಿ ಎಸ್ಟಿಗಳಿಗೆ ಮೀಸಲಾಗಿದ್ದಂಥ ಅನುದಾನವನ್ನು ಬೇರೆ ಕೆಲಸ ಕಾರ್ಯಗಳಿಗೆ ವಿನಿಯೋಗ ಮಾಡ್ತು, ಗ್ಯಾರಂಟಿಗಳಿಗೆ ವಿನಿಯೋಗ ಮಾಡ್ತು. ಅಲ್ಲೂ ಕೂಡ ಎಸ್ಸಿ ಎಸ್ಟಿಗಳಿಗೆ ವಿರೋಧವನ್ನು ವ್ಯಕ್ತಪಡಿಸುವಂಥ ಕೆಲಸ ಮಾಡ್ತು, ಅನ್ಯಾಯ ಮಾಡುವಂಥ ಕೆಲಸ ಮಾಡ್ತು. ಅದರ ಜೊತೆಗೆ ಈಗ ಮೀಸಲಾತಿಯನ್ನು ತರೋ ಮೂಲಕ ಮತ್ತೊಮ್ಮೆ ಅನ್ಯಾಯ ಮಾಡ್ತಾ ಇದೆ ಅಂತ
ವಿರೋಧ ಪಕ್ಷದ ವಿರೋಧ. ಮಾನ್ಯ ವಿರೋಧ ಪಕ್ಷದ ನಾಯಕರೇ, we have now moving for removal of the provision relating to take decision by circulation in order to avoid delay in taking decision by the commission. ಅದು ಒಂದು. ಆಮೇಲೆ ಈ ಕಮಿಷನ್ ಮೀಟಿಂಗ್ ಆದರೆ ಕೋರಮ್ ಅಂತಲೇ ಇರಲಿಲ್ಲ. ಒಬ್ಬನಾದರೂ ಕೋರಮ್ ಆಗ್ಬೋದು, ಇಬ್ಬರು ಆದರೂ ಕೋರಮ್ ಆಗ್ಬೋದು. We have earlier not notified what is the quorum. That's why we have now specifying that 50% quorum of serving members including chairman for the meeting ಅನ್ನೋದನ್ನು ನಾವು ತಿದ್ದುಪಡಿಯನ್ನು ತಂದಿದ್ದೇವೆ. ಅದರ ಜೊತೆಗೆ ಈ ಕೆಲವು ಪೋಸ್ಟ್ಗಳನ್ನು ಇಂಟರ್ವ್ಯೂ ಮಾಡುವಾಗ ಯಾರು ಬೇಕು ಅವ್ರನ್ನ ಅಥವಾ ಚೇರ್ಮನ್ ತನಗೆ ತಿಳಿದವ್ರನ್ನ ಮಾಡ್ಬೋದಲ್ಲ. ಹೂ ಈಸ್ ಅಥರೈಸ್ಡ್ ಬೈ ದಿ commission should interview. That's why we have now making a provision to interview the candidates for appointment by any one member authorized by the commission. ಇದನ್ನು ಮಾಡೋದರ ಮೂಲಕ ಸ್ವಲ್ಪ ಮಟ್ಟಿನ ಶಿಸ್ತು ಬರ್ತದೆ. ಎಲ್ಲ ಶಿಸ್ತು ಬರ್ತದೆ ಅಂತ ಅನ್ನೋದಿಲ್ಲ. ಯಾಕಂದರೆ ಮೋಸ್ಟ್ ಕಾಂಟ್ರವರ್ಷಿಯಲ್ ಬಾಡಿ ಅಂದ್ರೆ ಇವತ್ತು KPSC ಆಗಿದೆ. ಆ ಹಿನ್ನೆಲೆಯೊಳಗೆ ಈ ತಿದ್ದುಪಡಿಗಳನ್ನು ತಂದಿದ್ದೇವೆ. ಒಂದು 2-3 ಸಣ್ಣ ಕಾನ್ಸಿಕ್ವೆನ್ಷಿಯಲ್ ಪ್ರೊವಿಷನ್ಸ್ ಇವೆ. ಇದು ಒಟ್ಟು ಈ ಒಂದು ತಿದ್ದುಪಡಿಯ ಭಾವಾರ್ಥ. ಇದನ್ನು ತಾವು ಪಾಸ್ ಮಾಡಿಕೊಡ್ಬೇಕು ಅಂತೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.